वसुधा पर आए हैं शिव वसुधा पर, संसार को स्वर्ग बनाने आए हैं शिव वसुधा पर। सुख शांति के सूर्य आए, सुख शांति के सूर्य आए, दुख के अंधियारे मिटाने आए हैं शिव वसुधा पर। संसार को स्वर्ग बनाने आए हैं शिव वसुधा पर। पालनहार है विश्व विधाता, पर वो ज्योति बिंदु। पालनहार है
ईशो विधाता, पर वो ज्योति बिंदु सागर से भी बढ़कर है, वो सागर से भी बढ़कर है, वो अनंत आनंद सिंधु। आए हर मानव को सजाने, आए हर मानव को सजाने, सद्गुणों से देव बनाने, सद्गुणों से देव बनाने। आए हैं शिव वसुधा पर, संसार को स्वर्ग बनाने। आए हैं शिव वसुधा पर। खुशी का आबू पर लहराए, एक अनोखी स्वर खुशी का आबू पर लहराए। ब्रह्मा तन ले परम पिता खुद, ब्रह्मा तन ले परम पिता खुद, मुरली रह सुनाए। गीता ज्ञान के दाता, गीता ज्ञान के दाता, विश्व परिवर्तन कराने, विश्व परिवर्तन कराने। आए शिव वसुधा पर, संसार को स्वर्ग बनाने। आए शिव वसुधा पर।
ಶಾಂತಿ. ಓಂ ಶಾಂತಿ. ಸದ್ಗುರುವಾರ ಬಾಬಾ ಸದ್ಗುರು ಮಾಯೆಯ ಯಾವ ವಿಘ್ನದಿಂದ ಯಾರು ದೂರ ಇರ್ತಾರೆ ಅವರು ಕಮಾಲ್ ಮಾಡಿ ತೋರಿಸ್ಬೋದು. ಮೇನ್ ಮಾಯೆಯ ವಿಘ್ನ ದೇಹಾಭಿಮಾನದಲ್ಲಿ ತಂದು ನಾಮರೂಪದಲ್ಲಿ ಸಿಕ್ಕಾಕಿಸ್ಕೊಳ್ಳುತ್ತೆ. ಅಂದರೆ ಅನ್ಯರ ಆಕರ್ಷಣೆ, ಅನ್ಯರ ಫ್ರೆಂಡ್ಶಿಪ್ಪು, ಅನ್ಯರ ಏನೆಲ್ಲ ಹೆಚ್ಚು ಕಡಿಮೆಗಳಿದೆ ಅದು ಸರಿ ಇಲ್ಲ ಅಂತ. ಯಾವ ಮಕ್ಕಳು ಇದರಿಂದ ಮುಕ್ತರಿರ್ತಾರೆ, ಯಾರ ಎಂದು ಸಂಘದೋಷ ಅವರ ಆಕರ್ಷಣೆ ನಾಮರೂಪದಲ್ಲಿ ಅಂದರೆ ದೇಹದ ಅಟ್ರ್ಯಾಕ್ಷನಲ್ಲಿ ಸಿಕ್ಕಾಕೊಳ್ಳೋರು ಬಿದ್ದೋಗೋದಂತೂ ಖಂಡಿತ. ಇಲ್ಲೆಲ್ಲ ಈ ಥರ ಫ್ರೆಂಡ್ಶಿಪ್ ನಡೆಯಲ್ಲ. ಅದಕ್ಕೆ ಈ ವಿಷಯದಲ್ಲಿ ತುಂಬ ಎಚ್ಚರವಾಗಿರಬೇಕು. ಈ ವಿಘ್ನ ಯಾರು ಪಾರು ಮಾಡ್ತಾರೆ, ಒಬ್ಬ ತಂದೆಯ ಆಧಾರ ಆತ್ಮಾಭಿಮಾನಿ ಸ್ಥಿತಿಯಲ್ಲಿ ಇದ್ಕೊಂಡು ಅವರು ತುಂಬ ಕಮಾಲ್ ಮಾಡ್ಬೋದು ಅಂತಾರೆ. मीठे बच्चे तुम गारंटी करते हो कि हम अपने ही योग बल से इस भारत को स्वर्ग बनाएंगे. वहाँ एक धर्म एक राज्य होगा. ಮಧುರವಾದಂಥ ಮಕ್ಕಳೇ, ನೀವು ಗ್ಯಾರಂಟಿ ಮಾಡ್ತೀರಾ ನಾವು ನಮ್ಮದೇ ಯೋಗ ಬಲದಿಂದ ಈ ಭಾರತವನ್ನು ಸ್ವರ್ಗ ಮಾಡ್ಬೋದು, ಅಲ್ಲಿ ಒಂದು ಧರ್ಮ ಒಂದು ರಾಜ್ಯ ಇರುತ್ತೆ ಅಂತ. माया के किस विघ्न से सेफ रहने वाले बहुत अच्छी कमाल कर सकते हो. माया का सबसे बड़ा विघ्न है देहाभिमान में लाकर एक दो के नाम रूप में फंसाना. जो बच्चे इस विघ्न में सेफ रहते, माया के धोखे से बचे रहते, वे बहुत कमाल कर दिखाते हैं. उनकी बुद्धि में सर्विस के नए नए ख्यालात चलते रहते हैं. सर्विस में उन्नति तब होंगी जब देही अभिमानी होंगे. ಮಾಯೆಯ ಎಲ್ಲದಕ್ಕಿಂತ ದೊಡ್ಡ ವಿಘ್ನ ದೇಹಾಭಿಮಾನದಲ್ಲಿ ಬಂದು ಪರಸ್ಪರ ನಾಮರೂಪದಲ್ಲಿ ಸಿಕ್ಕಾಕೊಳ್ಳೋದು. ಯಾವ ಮಕ್ಕಳು ಈ ವಿಘ್ನದಿಂದ ಸೇಫಾಗಿರ್ತಾರೆ, ಮಾಯೆಯ ಮೋಸದಿಂದ ಬಚಾವಾಗ್ತಾರೆ, ಅವರು ಭಾಳ ಕಮಾಲ್ ಮಾಡಿ ತೋರಿಸ್ಬೋದು. ಅವ್ರ ಬುದ್ಧಿಯಲ್ಲಿ ಸರ್ವೀಸಿನ ಹೊಸ ಹೊಸ ಖ್ಯಾಲಾತ್ ವಿಚಾರಗಳು ನಡೀತಾನೆ ಇರುತ್ತೆ. ಸೇವೆಯ ಉನ್ನತಿ ಯಾವಾಗ ಆಗುತ್ತೆ ಅಂದರೆ ಯಾವಾಗ ದೇಹಿ ಅಭಿಮಾನಿಗಳಾಗಿರ್ತೀವಿ. ಮಾಯೆ ತುಂಬ ದೊಡ್ಡ ವಿಘ್ನ ಇದು. ಆ್ಯಂಡ್ ಮೂಲ ವಿಘ್ನ ಬಾಡಿ ಕಾನ್ಷಿಯಸ್ ಅಂದ್ರೇ ಅನ್ಯರ ನಾಮರೂಪದಲ್ಲಿ ಸಿಕ್ಕಾಕೊಳ್ಳೋದಂದರೆ ಬೇರೆಯವ್ರ ಪ್ರಭಾವದಲ್ಲಿ, ಅದು ಗುಣಗಳ ಅಥವಾ ರೂಪ, ಶರೀರದ ರೂಪನೋ ಯಾವುದೋ ಒಂದು ಕಥೆಯಲ್ಲಿ ಸಿಕ್ಕಾಕ್ಕೊಳ್ಳೋದು. ಅಂಥವರು ಉನ್ನತಿ ಸ್ಥಿತಿಯಲ್ಲಿ ಉನ್ನತಿನೂ ಆಗಲ್ಲ, ಮಾಯೆ ಮೋಸ ಮಾಡ್ತಾನೆ ಇರುತ್ತೆ. ಸರ್ವೀಸಲ್ಲಿ ಉನ್ನತಿ ಇದೆ ಆತ್ಮಾಭಿಮಾನಿಯಾಗಿದ್ದಾಗ ಮಾತ್ರ ಸಾಧ್ಯ. ಓಂ ಶಾಂತಿ. बाप आए हैं रूहानी बच्चों को श्रीमत देने. ये तो बच्चे जानते हैं कि थोड़े समय के अंदर ड्रामा प्लान अनुसार सारा कार्य होना है. हम रावणपुरी को विष्णुपुरी बनाते हैं. बाप अब भी गुप्त तो पढ़ाई भी गुप्त. अभी संगम युग में बाप भी गुप्त तो पढ़ाई भी गुप्त. सेंटर्स तो बहुत है, छोटे बड़े गांव में सेंटर्स से, और बच्चे भी बहुत हैं और भी दिन प्रतिदिन बढ़ते जाएंगे. ಆತ್ಮೀಯ ತಂದೆ ಆತ್ಮರೂಪಿ ಮಕ್ಕಳಿಗೆ ಶ್ರೀಮತ ಕೊಡ್ಲಿಕ್ಕೆ ಬಂದಿದ್ದಾರೆ. ತಂದೆಗೆ ಗೊತ್ತು ಸ್ವಲ್ಪ ಸಮಯದಲ್ಲೇ ಡ್ರಾಮಾ ಪ್ಲ್ಯಾನ್ ಅನುಸಾರ ಇಡೀ ಕಾರ್ಯ ಆಗಬೇಕಾಗಿದೆ. ಕಾರ್ಯ ಯಾವುದೋ ರಾವಣಪುರಿಯಿಂದ ವಿಷ್ಣುಪುರಿ ಆಗಬೇಕಾಗಿದೆ. ಸೊ ಇದಕ್ಕೆ ವಿಷ್ಣುಪುರಿ ಮಾಡಲಿಕ್ಕೆ ಬಾಬಾ ಗುಪ್ತವಾಗಿ ಗುಪ್ತ ವಿದ್ಯೆಯನ್ನು ಓದಿಸ್ಲಿಕ್ಕೆ ಬಂದಿದ್ದಾರೆ. ಸೆಂಟರ್ಸ್ ಇದೆ, ಚಿಕ್ಕ ದೊಡ್ಡ ಊರುಗಳಲ್ಲಿನೂ ಸೆಂಟರ್ಸ್ ಇದೆ. ಮಕ್ಕಳು ವೃದ್ಧಿ ಆಗ್ತಾ ಇದ್ದಾರೆ, ದಿನ ಪ್ರತಿದಿನ ಇನ್ನೂ ವೃದ್ಧಿ ಆಗುತ್ತೆ.
लिटरेचर में भी लिखते हैं कि हम इस भारत भूमि को स्वर्ग बनाकर छोड़ेंगे। तुमको ये भारत भूमि बहुत प्यारी है, क्योंकि तुम जानते हो कि ये भारत ही स्वर्ग था। उनको 5000 वर्ष हुए, भारत बहुत शानदार था। तुम ब्रह्मा मुख वंशावली बच्चों को ही ये नॉलेज है, इस भारत को श्रीमत पर स्वर्ग बनाना पड़े, सबको रास्ता बताना है, और कोई खिटखिट की बात ये नहीं है। आपस में बड़ी ट्राई करनी चाहिए कि इन चित्रों द्वारा ऐसी क्या एडवर्टाइज करे जो अखबार में भी ये चित्र डाले। ಮೂಲ ಮಾತು ಅಂದರೆ ಪರಸ್ಪರ ಬಾಬುವ್ರು ಹೇಳೋದು ಸಜೆಷನ್ಸ್ ಕೊಡಿ, ಕೇಳ್ಕೊಳ್ಳಿ, ಸೊ ದಟ್ ಭಾರತ ಸ್ವರ್ಗ ಹೆಂಗೆ ಮಾಡೋದು. ಇಷ್ಟು ಶ್ರೇಷ್ಠ ಭಾರತ ಸ್ವರ್ಗವಾಗಿದ್ದು 5000 ವರ್ಷಗಳ ಹಿಂದೆ, ಇಷ್ಟು ಗೌರವಯುತವಾದ ಭಾರತ, ಇದನ್ನು ಸ್ವರ್ಗ ಮಾಡೋದೇನು ಅನ್ನೋದನ್ನು ಲಿಟ್ರೇಚರಲ್ಲೂ ಹೇಳಿ, ಬ್ರಹ್ಮ ಮುಖವಂಶಾವಳಿಗೆ ಇದು ಜ್ಞಾನ ಇರೋದು ಭಾರತ ಹೆಂಗೆ ಸ್ವರ್ಗ ಆಗುತ್ತೆ ಅಂತ. ಆದರೆ ಹೆಂಗೆ ಸ್ವರ್ಗ ಮಾಡೋದು? ಶ್ರೀಮತದ ಆಧಾರದ ಮೇಲೆ ಭಾರತವನ್ನು ಸ್ವರ್ಗ ಮಾಡಬೇಕು. तो आपस में इस पर सेमिनार भी करना चाहिए, इधर आधार में सेमिनार माड़ी, जैसे उस गवर्नमेंट के लोग आपस में मिलते राय करते हैं तो भारत को हम कैसे सुधारें. ये जो इतने मतभेद हो गए हैं उनको आपस में मिलकर ठीक करें और भारत में सुख शांति कैसे स्थापन हो. ಗೌರ್ಮೆಂಟಲ್ಲಿನೂ ಪರಸ್ಪರ ಮೀಟ್ ಮಾಡ್ತಾರೆ, ಮತ ಕೊಡ್ತಾರೆ, ಭಾರತವನ್ನು ನಾವು ಹೆಂಗೆ ಸುಧಾರಣೆ ಮಾಡಬೇಕಂತ. ಇಷ್ಟು ಮತಭೇದಗಳಿದೆ, ಶಾಂತಿ ತರೋದು ಹೆಂಗೆ, ಎಲ್ಲರೂ ಕಾನ್ಫರೆನ್ಸ್ ಮಾಡ್ತಾರೆ, ವಿಚಾರಗೋಷ್ಠಿಗಳು ಮಾಡ್ತಾರೆ. ಇಲ್ಲಿ ಬಾಬಾ ಹೇಳ್ತಾರೆ, ನೀವೂ ಪಾಂಡವ್ ಗೌರ್ಮೆಂಟ್ ಅಲ್ವಾ, ಭಾರತವನ್ನು ಸುಖ ಶಾಂತಿಯ ಪವಿತ್ರತೆಯ ಸಂಪನ್ನ ಸ್ವರ್ಗ ಹೆಂಗೆ ಮಾಡೋದು ಅಂತ ಯೋಚನೆ ಮಾಡಿ. ಐಸೆ ತುಂಬಿ रूहानी पांडव गवर्नमेंट हो, ये बड़ी ईश्वरीय गवर्नमेंट है. पतित पावन बाप ही पतित बच्चों को पावन बनाकर पावन दुनिया का मालिक बनाते हैं, ये राज तुम बच्चे ही जानते हो. ಇಲ್ಲಿ ದೊಡ್ಡ ಆಲ್ಮೈಟಿ ಗೌರ್ಮೆಂಟ್ ಅಲ್ವಾ ಬಾಬಂದು, ಪಾಂಡವ್ ಗೌರ್ಮೆಂಟು. ಬಾಬಾ ಎಲ್ಲ ಪತಿತ ಮಕ್ಕಳನ್ನು ಪಾವನ ಮಾಡಿ ಪಾವನ ಪ್ರಪಂಚದ ಮಾಲೀಕರನ್ನಾಗಿ ಮಾಡ್ತಿದ್ದಾರೆ. ಇದೆಲ್ಲ ರಹಸ್ಯಗಳು ನಿಮಗೆ ಗೊತ್ತು. मुख्य ही भारत का आदि सनातन देवी देवता धर्म, यह है रुद्र ज्ञान यज्ञ. रुद्र कहा जाता है शिव बाबा को. अब तुमको बाप ने आकर जगाया है, तुमको फिर औरों को जगाना है. ड्रामा प्लान अनुसार तुम जगाते रहते हो. अब तक जिसने जैसा जैसा पुरुषार्थ किया है उतना ही कल्प पहले भी किया था. तुम्हारी ये रूहानी युद्ध है. ಇದು ರುದ್ರ ಜ್ಞಾನ ಯಜ್ಞ. ರುದ್ರ ಅಂತ ಶಿವಬಾಬನಿಗೆ ಹೇಳಲಾಗುತ್ತೆ. ಬಾಬಾ ಬಂದು ಎಲ್ಲ ಮಕ್ಕಳನ್ನು ಎಚ್ಚರಿಸಿದರೆ ಡ್ರಾಮಾ ಪ್ಲ್ಯಾನ್ ಅನುಸಾರ ನೀವೂ ಅನ್ಯರಿಗೆ ಜಾಗೃತಿಯಲ್ಲಿ ತರ್ತಿದ್ದೀರಾ. ಯಾರ್ಯಾರು ಎಷ್ಟೆಷ್ಟು ಪುರುಷಾರ್ಥ ಮಾಡಿದಿರೋ ಕಲ್ಪದ ಹಿಂದೆ ಅದೇ ಮಾಡಿದ್ರಿ. ಇದು ಆತ್ಮಗಳ ಯುದ್ಧ. ಇದು माया जोते. कभी माया का जोर होता, कभी ईश्वर का. कभी कभी तो सर्विस अच्छी तेज़ी से चलती, कभी कई बच्चों में माया के विघ्न पड़ जाते. माया एकदम बेहोश कर देती है. ಕೆಲವು ಸಾರಿ ಬಾಬನ ಶಕ್ತಿ ಬಾಬನ ನೆನಪಲ್ಲಿದ್ದರೆ ಸರ್ವಿಸ್ ಜಾಸ್ತಿ ಆಗುತ್ತೆ, ಕೆಲವು ಸಾರಿ ತಣ್ಣಗಾಗ್ಬಿಡುತ್ತೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಮಾಯೆ ಯುದ್ಧ ಮಾಡ್ತಾನೇ ಇರುತ್ತೆ. ಮಾಯೆ ರಾಮನ ಸಂತಾನನ ಬೇಹೋಶ್ ಮಾಡಿಬಿಡುತ್ತೆ ಅಂತಾರೆ ಬಾಬಾ. ತುಮ್ ಲಡಾಯಿ ಕೆ ಮೈದಾನ ಮೇ ಹೋ. ಎಚ್ಚರ ಮಕ್ಕಳೇ, ಮಾಯೆಯ ಯುದ್ಧ ಮೈದಾನದಲ್ಲಿದ್ದೀರಾ. माया राम की संतान को बेहोश कर देती. लव कुश की कहानी भी है ना. राम के 2 बच्चे दिखाया है, यहाँ तो बाबा के 1.5 बच्चे हैं. इस समय सब मनुष्य कुंभकर्ण की नींद में सोए हुए हैं. वे ये भी नहीं जानते कि परमपिता परमात्मा आया है बच्चों को वर्षा देने. बाप भारत में ही आते हैं, ये बिल्कुल बात भूल गए हैं.
ಬಾಬಾ ಭಾರತದಲ್ಲಿ ಬರೋದೂ ಮರ್ತೋದ್ರು, ಬಂದು ನಾವು ಡೈರೆಕ್ಟ್ ಪರಂಪಿತ ಪರಮಾತ್ಮ ಆಸ್ತಿ ಕೊಡೋಕ್ಕೆ ಬರ್ತಾರೆ, ಅದು ಮರ್ತೋಯ್ತು. ಯಾಕೆ? ಎಲ್ಲರೂ ಕುಂಭಕರ್ಣನ ನಿದ್ರೆಯಲ್ಲಿ ಭಾಳ ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾರೆ. भारतवासी ही स्वर्ग के मालिक थे, इसमें कोई शक नहीं। परमपिता परमात्मा का जन्म भी यहाँ ही होता है, तब तो शिव जयंती भारत में मनाते हैं। तो ज़रूर उसने कुछ आकर किया होगा। बुद्धि कहती है कि ज़रूर बाप ने आकर स्वर्ग की स्थापना की होंगी। इंपॉर्टेंट ಏನು, ಪರಂಪಿತ ಪರಮಾತ್ಮನ ಜನ್ಮ ಭೂಮಿ ಭಾರತದಲ್ಲೇ ಶಿವ ಜಯಂತಿ ಮಾಡ್ತಾರೆ. ಅಂಡರ್ಸ್ಟುಡ್, ಯಾರದೇ ಜಯಂತಿ ಇರಲಿ ಅವ್ರು ಬಂದು ಏನೋ ಒಳ್ಳೇದು ಮಾಡಿ ಹೋಗಿದ್ದಾರೆ. ಅದಕ್ಕೇ ಬುದ್ಧಿನೂ ಹೇಳುತ್ತೆ, ಏನು ಹೇಳುತ್ತೆ, ಬಾಪ್ ಆಕರ್ ಸ್ವರ್ಗಕ್ಕೆ ಸ್ಥಾಪನಾ ಕಿಯಾ, ತಂದೆ ಬಂದು ಸ್ವರ್ಗ ಸ್ಥಾಪನೆ ಮಾಡಿದ್ದಾರೆ. ಪ್ರೇರಣೆಯಿಂದ ಮಾಡೋಕ್ಕಾಗತ್ತಾ? प्रेरणा से थोड़ा ही स्थापना होती है। यहाँ तो तुम बच्चों को राजयोग सिखाया जाता, याद की यात्रा सिखाई जाती है। प्रेरणा में कोई आवाज़ नहीं होता। समझते हैं शंकर प्रेरणा से विनाश करता, परंतु इसमें प्रेरणा की कोई बात नहीं। तुम समझ गए हो कि ड्रामा में उन्होंने पार्टी है मूसल बनाना, वे विनाश अर्थ निमित्त बने हुए हैं। प्रेरणा शास्त्रों की अर्थ है, इसमें प्रेरणा की बात नहीं। ನೋಡಿ, ಪ್ರೇರಣೆಯಿಂದ ಬಾಬಾ ಓದಿಸೋಕ್ಕಾಗಲ್ಲ, ಪ್ರೇರಣೆಯಿಂದ ಸ್ವರ್ಗ ಸ್ಥಾಪನೆ ಮಾಡೋಕ್ಕಾಗಲ್ಲ, ಪ್ರೇರಣೆಯಿಂದ ವಿನಾಶನೂ ಆಗಲ್ಲ. ಯಾಕೆ? ಇಲ್ಲಿ ಫಿಕ್ಸ್ ಆಗಿದೆ ಡ್ರಾಮಾನುಸಾರ. ಎಲ್ಲ ಮಿಸೈಲ್ಸ್ ಏನು ಮಾಡಿದ್ದಾರೆ, ಬಾಂಬ್ಸು, ಅದನ್ನು ಇಟ್ಕೊಳ್ಳೋಕ್ಕಂತೂ ಮಾಡಿಲ್ಲ. ವಿನಾಶದ ತಯಾರಿಗಳಂತೂ ಆಗ್ತಾ ಇದೆ ಅಂತಿದ್ದಾರೆ ಬಾಬು. ಅಂದರೆ ಪ್ರೇರಣೆಯಿಂದ ಈ ಕೆಲಸಗಳೆಲ್ಲ ಮಾಡೋಕ್ಕಾಗಲ್ಲ, ಭಗವಂತ ಬರಬೇಕಾಗುತ್ತೆ ಸ್ಥಾಪನೆ ಮಾಡೋಕ್ಕೆ. गाया हुआ है महाभारत लड़ाई में ये मूसल आदि काम में आए थे, जो पास्ट हो गया वो फिर रिपीट होना है। तुम गारंटी करते हो कि हम योग बल से स्वर्ग की स्थापना करेंगे, वहाँ एक धर्म होगा, दूसरे सब धर्म कहाँ होंगे, ज़रूर विनाश हो जाएगा। ಮಹಾಭಾರತ ಯುದ್ಧ ಇದೆ ಅಂದರೆ ಅದಕ್ಕೆ ತಕ್ಕಂತೆ ಮಿಸೈಲ್ಸು ಇದೆ. ಅಲ್ಲೆಲ್ಲ ಅಗ್ನಿಯಸ್ತ್ರ ಪಾಶುಪತಾಸ್ತ್ರ ಅಂದ್ರಲ್ಲ, ಅದೇ ಥರ ಮಿಸೈಲ್ಸ್ ಇದು ಮಾಡಿ ರೆಡಿ ಇಟ್ಟಿದ್ದಾರೆ. ಮಹಾಭಾರತ ಇದೆ ಅಂದರೆ ಡೆಫಿನೆಟ್ಲಿ ಸ್ವರ್ಗ ಸ್ಥಾಪನೆ ಆಗುತ್ತೆ. ಒಂದು ಧರ್ಮ ಬಂದರೆ ಈಗ ಇರೋದೆಲ್ಲ ಎಲ್ಲೋಯ್ತು ಧರ್ಮಗಳು, ವಿನಾಶ ಆಗೇ ಆಗಬೇಕು. ಏ ಸಮಜ್ನೆ ಕಿ ಬಾತೆ, ಇದೆಲ್ಲ ತಿಳ್ಕೊಳ್ಳೋ ಮಾತು. ಗಾಯಾ ಹುವಾ ಹೇ ಬ್ರಹ್ಮ ದ್ವಾರ ಸ್ಥಾಪನಾ, विष्णु द्वारा पालना तो ठीक है, लेकिन शंकर को तो शिव के साथ मिला दिया है, ये रॉन्ग है। शिव शंकर कह देते क्योंकि शंकर तो कोई काम नहीं करते, तो शिव से मिला दिया है। ಮೂಲ ಮಾತು. ಬ್ರಹ್ಮ ವಿಷ್ಣು ಶಂಕರ ಅಂದರೆ ಬ್ರಹ್ಮನಿಂದ ಸ್ಥಾಪನೆ, ವಿಷ್ಣುವಿನಿಂದ ಪಾಲನೆ, ಬಾಕಿ ಶಂಕರ ವಿನಾಶ ಮಾಡುತ್ತೆ ಅಂದರೆ ಶಿವಶಂಕರನ್ ಸೇರಿಸ್ಬಿಟ್ರು. ಶಿವಬಾಬಾ ಕಲ್ಯಾಣಕಾರಿನೂ ವಿನಾಶಕಾರಿ ಮಾಡಿದ್ರು, ಬಟ್ ರಾಂಗ್ ಇದು. ಶಿವಶಂಕರ್ ಅನ್ನೋದು ಸರಿ ಇಲ್ಲ. ಕ್यों? ಶಿವಶಂಕರ್ कह देते क्योंकि शंकर तो कोई काम नहीं करते, तो ಶಿವ से मिला दिया. ಶಂಕರ ಇಲ್ಲಲ್ಲ, ಸೊ ಅದಕ್ಕೆ ಶಿವನ ಜೊತೆ ಸೇರಿಸ್ಬಿಟ್ರು. परंतु शिव बाबा कहते मुझे तो बहुत काम करना पड़ता है, सबको पावन बनाना पड़ता है। मैं इस ब्रह्मा तन में प्रवेश कर इस साकार द्वारा स्थापना का कार्य कराता हूँ. ಪಾವನ ಮಾಡ್ತೀನಿ ನಾನು ತುಂಬ ಕೆಲಸ ಮಾಡಬೇಕಾಗುತ್ತೆ. ನಾನು ಸೃಷ್ಟಿಗೆ ಬಂದಾಗ ಇಷ್ಟು ಜನ ಕೋಟಿ ಆತ್ಮಗಳನ್ನು ಪಾವನ ಮಾಡಬೇಕು. ಅದಕ್ಕೆ ಬ್ರಹ್ಮ ತಂದೆಯಲ್ಲಿ ಪ್ರವೇಶ ಮಾಡಿ ನಾನು ಏನು ಮಾಡ್ತಿದ್ದೀನಿ, ಸ್ಥಾಪನೆ ಕಾರ್ಯ ಮಾಡ್ತಾಯಿದ್ದೀನಿ. ಶಂಕರಂದು ಇದರಲ್ಲಿ ಪಾರ್ಟ್ ಇಲ್ಲ. ಶಿವ ಕಿ ಪೂಜಾ ಹೋತಿ, शिव ही कल्याणकारी जोली भरने वाला है, शिव परमात्माए नमः कहते. ಶಿವನೇ ಬುದ್ಧಿ ಜೋಳಿಗೆ ಜ್ಞಾನ ರತ್ನಗಳಿಂದ ತುಂಬೋದು, ಅದಕ್ಕೆ ಶಿವಂದೇ ಮಹಿಮೆ. ಶಿವ ಪರಮಾತ್ಮಾಯ ನಮಃ. ब्रह्मा भी प्रजापिता ठहरा, ब्रह्मा सो विष्णु, विष्णु सो ब्रह्मा. ये तो बड़ी गुह्य बातें हैं, ये सिर्फ तुम बच्चे ही जानते हो. सेंसिबल बच्चों की बुद्धि में ज्ञान जट समझ में आ जाता.
ಸೆನ್ಸಿಬಲ್ ಅಂದರೆ ಯಾರ ಬುದ್ಧಿ ಪವಿತ್ರವಾಗಿದೆ ಟಕ್ಕಂತ ಜ್ಞಾನ ಅರ್ಥ ಆಗುತ್ತೆ. ಬ್ರಹ್ಮ ಸೊ ವಿಷ್ಣು, ವಿಷ್ಣು ಸೊ ಬ್ರಹ್ಮ, ಇದೂ ಡೀಟೇಲ್ ಅರ್ಥ ಆಗುತ್ತೆ. ಇದು ಗುಹ್ಯವಾದ ಮಾತುಗಳು, ಇದು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಷ್ಟೆ. ಮನುಷ್ಯ ಕೋ ಕುಚ್ ಭಿ ಸಮಜ್ ನೈ ಹೇ ಕಿ ಪತಿತ್ ಪಾವನ್ ಬಾಪ್ ಕಬ್ ಆಯೆಂಗೆ. ಋಷಿ ಮುನಿಗಳಿಗೆ ಗೊತ್ತಾಗಲಿಲ್ಲ ಯಾವಾಗ ಬರ್ತಾರೆ ಪತಿತ ಪಾವನ ತಂದೆ ಅಂದರೆ ಇನ್ನು ಮನುಷ್ಯರಿಗೆ ಹೆಂಗೆ ಅರ್ಥ ಆಗುತ್ತೆ. अब तो कलयुग का अंत है. अगर कहते हैं कि कलयुग के अंत में 40,000 वर्ष पड़े हैं तो अभी कितना और पतित बनेंगे. ಈಗಲೇ ಪತಿತರಾಗ್ಬಿಟ್ಟಿದ್ರೆ ಕಲಿಯುಗ ಇಷ್ಟು ತಮೋಗುಣಿ, ಇನ್ನು 40,000 ವರ್ಷ ಇದೆ ಆಗುತ್ತೆ ಅಂದರೆ ಇನ್ನೆಷ್ಟು ಪತಿತ ಆಗ್ಬೋದು. ಕಿತ್ನಾ ದುಃಖ ಸಹನ್ ಹೋಂಗಾ. ಕಲಿಯುಗ ಮೇ ಸುಖ ತೋ ಹೋಂಗಾ ಹಿ. ಕಲಿಯುಗದಲ್ಲಿ ಹೆಂಗಿರುತ್ತೆ ಸುಖ? ಸುಖ ತೋ ಹೋಂಗಾ ಹಿ ನೈ. कुछ भी ना जानने के कारण बेचारे घोर अंधियारे में पड़े हैं. ದುಃಖ ಎಷ್ಟಾಗುತ್ತೆ ಅಷ್ಟು ಪತಿತರಾದರೆ, ಎಲ್ಲ ಘೋರ ಅಂಧಕಾರದಲ್ಲಿದ್ದಾರೆ. ಇಷ್ಟು ದುಃಖ ಇದ್ದರೂ ಅರ್ಥ ಮಾಡ್ಕೊತಿಲ್ಲಲ್ಲ. तुम बच्चों को आपस में मिलकर राय करना चाहिए कि कैसे ಸರ್ವಿಸ್ बढ़ाए. ಪರಸ್ಪರ ನೀವು ಮೀಟಿಂಗ್ ಮಾಡಿ ಸೇವೆ ಹೆಂಗೆ ವೃದ್ಧಿ ಮಾಡಬೇಕು ಪ್ಲ್ಯಾನ್ ತೆಗೀರಿ. बाप प्लान तो बताते रहते, फिर बच्चों को आपस में मिलना है, चित्रों पर अच्छी ರೀತಿ समझाना है. ಮಕ್ಕಳೆಲ್ಲ ಸೇರಿ ಪ್ಲ್ಯಾನ್ ಮಾಡಿ ಚಿತ್ರಗಳ ಮೇಲೆ ಚೆನ್ನಾಗಿ ತಿಳಿಸ್ಕೊಡಿ. तो ये भी ड्रामा अनुसार चित्र बनते जा रहे हैं. बच्चे जानते हैं कि जो समय पास होता जाता है हूबहू ड्रामा चलता रहता. बच्चों की अवस्थाएं तो कब ऊपर कब नीचे चलता रहेगा. बाप भी ಸಾಕ್ಷಿ ಹೋಕರ್ देखता है. ಅಂದರೆ ಸಮಯ ಬದಲಾವಣೆ ಆದಾಗೆ ಡ್ರಾಮಾದಲ್ಲಿ ಏನು ಹೆಂಗೆ ಫಿಕ್ಸ್ ಆಗಿದೆಯೋ ಹೂಬಹೂ ಅಂದರೆ ಎಕ್ಸಾಕ್ಟ್ಲಿ ಹಂಗೆ ನಡೆಯೋದು. ಕೆಲವು ಸಾರಿ ಮಕ್ಕಳ ಸ್ಥಿತಿಯಲ್ಲಿ ಅವಸ್ಥೆ ಒಳಗಿನ ಸ್ಥಿತಿ ಏನಿದೆ, ಒಂದು ಸಾರಿ ಮೇಲೆ, ಒಂದು ಸಾರಿ ಕೆಳಗಡೆ, ಒಂದು ಸಾರಿ ತುಂಬ ಖುಷಿ, ಇನ್ನೊಂದು ಸಾರಿ ಕೆಳಗಡೆ. ನಾನೆಲ್ಲ ಸಾಕ್ಷಿಯಾಗಿ ಮಕ್ಕಳನ್ನು ನೋಡ್ತಾ ಇದ್ದೀನಿ. कभी कभी बच्चों पर ग्रहचारी बैठती है तो उसको मिटाने के लिए प्रयत्न कराते हैं. बाबा घड़ी घड़ी कहते हैं कि बाबा को याद करो, लेकिन देहाभिमान में आ जाते हैं, इसलिए ठोकरे खाते हैं. इसमें देही अभिमानी बनना पड़े, परंतु बच्चों में देहाभिमान बहुत है. तुम देही अभिमानी बनो तो बाप की याद रहे, फिर सर्विस भी उन्नति होती जाएंगी. ಆತ್ಮಾಭಿಮಾನಿ ಆದಾಗಲೇ ತಂದೆ ನೆನಪಿರುತ್ತೆ, ಸರ್ವೀಸ್ ಜಾಸ್ತಿ ಆಗುತ್ತೆ. ಬಟ್ ಮಕ್ಕಳ ತಲೆ ಮೇಲೆ ಗ್ರಹಚಾರಿ ಕೂತಾಗ ದೇಹಾಭಿಮಾನದಲ್ಲಿ ಬಂದುಬಿಡ್ತಾರೆ, ನಾಮರೂಪದಲ್ಲಿ ಸಿಕ್ಕಾಕ್ಕೊಳ್ತಾರೆ. ಇದು ಸರಿ ಇಲ್ಲ. ಟೋಕರೆ ಖಾನ ಅಂದರೆ ಇನ್ನು ಏಟು ಹೊಡೆತ ತಿಂತಾನೇ ಇರ್ತಾರೆ ಮಾಯೆಯಿಂದ ಅಂತ. ದೇಹಿ ಅಭಿಮಾನಿಯಾಗಿ ಇನ್ನೋದು ಪಕ್ಕ ಅಂಡರ್ಲೈನ್ ಮಾತು. ಅಟೆನ್ಷನ್ ಪ್ಲೀಸ್ ಮನೆಯಲ್ಲಿರೋರೆಲ್ಲ. ಮುರಳಿ ದೊಡ್ಡದಲ್ಲ, ಟೈಮ್ ಕಡಿಮೆ, ಅದಕ್ಕೆ ಹೇಳ್ತೀನಿ, ಫಾಸ್ಟಾಗಿ ಓದ್ತೀನಿ. जिनको ऊंच पद पाना है वो सदाई सर्विस में लगे रहेंगे. तकदीर में अगर नहीं है तो तदबीर भी नहीं करेंगे. खुद कहते हैं कि बाबा हमको धारणा नहीं होती, बुद्धि में नहीं बैठता. धारणा अगर नहीं होती, धाರಣೆ ಇಲ್ದವ್ರೇನೋ ಖುಷಿ ಬಿ ನೈ ಹೋತಿ. ಬಾಬನಿಗೆ ಹೇಳ್ತಾರೆ ಬುದ್ಧಿಯಲ್ಲಿ ಜ್ಞಾನ ಕೂತ್ಕೊಳ್ಳಲ್ಲ, ನಂಗೆ ಧಾರಣೆ ಆಗಲ್ಲ. ಧಾರಣೆ ಇಲ್ಲ ಅಂದರೆ ನಿಮಗೆ ಖುಷಿನೂ ಇರಲ್ಲ. ಯಾಕೆ? ಯಾರ ಅದೃಷ್ಟ ಚೆನ್ನಾಗಿದೆ ಅವರು ಆತ್ಮಾಭಿಮಾನಿಯಾಗಿ ಬಾಬಾ ನೆನಪು ಮಾಡ್ತಾರೆ, ಚೆನ್ನಾಗಿ ಪುರುಷಾರ್ಥ ಮಾಡ್ತಾರೆ. ಅದೃಷ್ಟ ಇಲ್ದವರು ಪುರುಷಾರ್ಥನೇ ಮಾಡೋಕ್ಕೋಗಲ್ಲ, ಧಾರಣೆನೇ ಆಗಲ್ಲ ಅಂತ ಹೇಳ್ತಾರೆ, ಬುದ್ಧಿಯಲ್ಲಿ ಕೂತ್ಕೊಳ್ಳಲ್ಲ ಅಂತಾರೆ. ಬಟ್ ಇದು ನಂದು ಕಳ್ಕೊಳ್ತಿದ್ದೀನಿ ಅಂತ ಅವ್ರಿಗೆ ಅರ್ಥ ಆಗಲ್ಲ. ಜಿನ್ಕೋ ಧಾರಣಾ ಹೋತಿ ಉನ್ಕೋ ಬಹುತ್ ಖುಷಿ ಹೋತಿ. ಯಾರ ಜೀವನದಲ್ಲಿ ಜ್ಞಾನದ ಧಾರಣೆ ಆಗುತ್ತೆ ಅವ್ರಿಗೆ ತುಂಬ ಖುಷಿ ಇರುತ್ತೆ. ಸಮಜ್ತೆ ಕಿ ಶಿವ ಬಾಬಾ ಆಯಾ ಹುआ है. बाप कहते बच्चे तुम अभी अच्छी रीति समझ कर फिर औरों को समझाओ. ಮೇಯ್ನ್ ಮಾತು, ಸರ್ವೀಸಲ್ಲಿ ಬ್ಯುಸಿ ಇರಿ, ನೀವು ಚೆನ್ನಾಗಿ ತಿಳ್ಕೊಂಡು ಅನ್ಯರಿಗೆ ತಿಳಿಸಿ. ಇದು ಶಿವಬಾಬು ಹೇಳ್ತಿದ್ದಾರೆ. कोई तो सर्विस में लग जाते, पुरुषार्थ करते रहते. तुम बच्चे जानते हो कि जो सेकंड बीतता है वो ड्रामा में नूंद है, फिर ऐसे ही रिपीट होता.
बच्चों को ही समझाया जाता है। बाहर भाषण करते समय अनेक प्रकार के मनुष्य आते। तुम बच्चे जानते हो कि सभी वेद शास्त्र गीता आदि पर भी भाषण करते। उनको ये थोड़ा ही पता है कि यहाँ ईश्वर अपना और रचयिता और रचना का आदि मध्य अंत का रहस्य समझाते। चित्रों में कितना अच्छी तरह दिखाया है कि परमात्मा कौन है। ಅಂದರೆ ಬಾಬಾ ಹೇಳೋದು ಸರ್ವೀಸಲ್ಲಿ ನಂದು ಕರೆಕ್ಟ್ ಪರಿಚಯ ಕೊಡಿ, ಯಾಕೆಂದರೆ ನೀವು ಚೆನ್ನಾಗಿ ಪುರುಷಾರ್ಥನೂ ಮಾಡಬೇಕು. ಏನು ಸೆಕೆಂಡ್ ಹೋಗ್ತಾ ಇದೆ ಡ್ರಾಮಾದಲ್ಲಿ ಎಲ್ಲ ಫಿಕ್ಸ್ ಆಗ್ತಾ ಇದೆ. ನಿಮ್ಮ ಮಕ್ಕಳಿಗೆ ಬಾಬಾ ಪುನಃ ಪುನಃ ಹೇಳ್ತಾರೆ, ಭಾಷಣ ಮಾಡಿದ್ರೂ ನೀವು ಮನುಷ್ಯರಂತೂ ವೆರೈಟಿ ಇದ್ದಾರೆ, ವೇದಶಾಸ್ತ್ರಗಳನ್ನು ಓದ್ಕೊಂಡು ಬರ್ತಾರೆ, ಬಟ್ ಅವ್ರಿಗೇನು ಗೊತ್ತು, ಇಲ್ಲಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಬಾಬಾ ತನ್ನ ಹಾಗೂ ರಚನೆಯ ಆದಿ ಮಧ್ಯ ಅಂತ್ಯ ಜ್ಞಾನ ಕೊಡ್ತಾರೆ, ಯಾರಿಗೂ ಗೊತ್ತಿಲ್ಲ. ಚಿತ್ರಗಳಲ್ಲಿ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಪರಮಾತ್ಮ ಯಾರು, ಆತ್ಮ ಏನು ಅಂತ. ये बातें प्रोजेक्टर पर समझा नहीं सकते, ಜಾಸ್ತಿ ಹೇಳೋಕ್ಕಾಗಲ್ಲ प्रोजेक्टರಲ್ಲಿ. प्रदर्शनी में चित्र भी सामने खड़े हैं और फिर तुम समझा कर पूछ भी सकते हो कि अब बताओ कि गीता का भगवान कौन, ज्ञान का सागर कौन, पवित्रता सुख शांति का सागर कौन, लिबरेटर एंड गाइड कौन. ನೋಡಿ ಪ್ರಶ್ನೆಯಿಂದ ಪ್ರಶ್ನೆ ಕೇಳ್ತಾರೆ. अटेंशन प्लीज़. बाबा कृष्ण के लिए कह नहीं सकते, परमात्मा बिल्कुल अलग है, उसकी महिमा अलग है. पहले लिखाना चाहिए कि प्रोब लेना चाहिए, सबसे सही भी लेनी है. ಎಲ್ಲ ತಿಳಿಸಾದ್ಮೇಲೆ ಅವ್ರಿಗೆ ಕೇಳಬೇಕು, ಗೀತಾ ಜ್ಞಾನದಾತ ಯಾರು, ಜ್ಞಾನ ಸಾಗರ ಯಾರು, ಸುಖ ಶಾಂತಿ ಪವಿತ್ರತೆಯ ಸಾಗರ ಯಾರು, ಲಿಬರೇಟರ್ ಆ್ಯಂಡ್ ಗೈಡ್ ಯಾರು. ಇದೆಲ್ಲ ಕೃಷ್ಣನ ಮಹಿಮೆ, ಇದನ್ನು ಹೇಳೋಕ್ಕೆ ಆಗಲ್ಲ. ಇದು ಪರಮಾತ್ಮನ ಮಹಿಮೆ. ಪರಮಾತ್ಮ ಯಾರು, ಅವನ ಮಹಿಮೆ ಸಪ್ರೇಟ್ ಅನ್ನೋದು ಕ್ಲಿಯರಾಗಿ ಬರ್ಸ್ಕೊಂಡು ಸೈನ್ ಹಾಕ್ಕೊಳ್ಳಿ ಅಂತ. हाल में चिड़िया लड़ रही थी, इस सारी दुनिया में लड़ाई झगड़ा ही है, सब आपस में लड़ते रहते. ಚಿಕ್ಕ ಹಾಲು ಹಿಸ್ಟ್ರಿ ಹಾಲು ಇದೆಯಲ್ಲ, ಅಲ್ಲಿ ಮೂಲೆಯಲ್ಲಿ ಬಾಬನ ಚಿತ್ರ ಇದ್ದರೆ ಇವಿದಾವಲ್ಲ, ಈ ಸ್ಪ್ಯಾರೋ ಗುಬಚ್ಚಿಗಳು ಬಂದು ಒಬ್ರಿಗೂ ಒಂದೊಂದು ಜಗಳ ಮಾಡ್ತಾ ಇದೆ. ಬಾಬನ ಮುರುಳಿ ಹೇಳ್ತಾರೆ, ಇವು ಕಿಚಿ ಕಿಚಿ ಅಂತ ಮಾಡ್ತಿದ್ದೆ. ಬಾಬಾ ಹೇಳೋದು, ಪ್ರಪಂಚದಲ್ಲಿನೂ ನೋಡ್ರಿ ಲಡಾಯಿ ಜಗಳ, ಪರಸ್ಪರ ಹೆಂಗೆ ಜಗಳ ಮಾಡ್ತಾರೆ. 5 ವಿಕಾರ भी मनुष्यों में गाए जाते. 5 ವಿಕಾರಗಳು ಮನುಷ್ಯನಲ್ಲಿ. जानवरों की तो बात ही नहीं है. विशियस वर्ल्ड एंड वाइजलेस वर्ल्ड मनुष्यों के लिए ही गाया हुआ है. कलयुग में है आसुरी संप्रदाय, सतयुग में है दैवी संप्रदाय. मनुष्य इतने तमो प्रधान बुद्धि है जो बिल्कुल समझते नहीं कि हम ही आसुरी संप्रदाय है. देवताओं के आगे जाकर गाते भी है कि हम ही नीच पापी है, हम निर्गुण आरे में कोई गुण नहीं. तुम तो उन्हों को सिद्ध कर बता सकते हो. सीढ़ी के चित्र में बड़ा क्लियर है, दिखाया हुआ है कि कैसे चढ़ती कला है फिर उतरती कला है. भारतवासियों के लिए मुख्य है सीढ़ी का चित्र. यह है सबसे अच्छी चीज़. ತಂದೆ ಹೇಳ್ತಿರೋದು, ನಿರ್ಗುಣರಲ್ಲಿ ಯಾವ ಗುಣ ಇಲ್ಲ. ಅದನ್ನು ಜನ ಹೇಳ್ತಾರೆ, ನಾವು ನೀಚ ಪಾಪಿ ಅಂತ ದೇವತೆಗಳ ಮುಂದೆನೂ ಹೋಗಿ, ಬಟ್ ಅವ್ರಿಗೆ ಸಿದ್ಧ ಮಾಡಿ ತೋರಿಸಿ. ಸಿ ಡಿ ಚಿತ್ರದಲ್ಲಿ ಕ್ಲಿಯರ್ ಇದೆ ಎಲ್ಲ ಜ್ಞಾನ. ಭಾರತದ ಉತ್ಥಾನ ಪತನ, ಇಳಿಯೋದು ಹತ್ತೋದು ಹೆಂಗೆ ಅಂತ ಎಲ್ಲ ಗೊತ್ತಿದೆಯಲ್ಲ, 84 ಜನ್ಮದ್ದು. ಅದಕ್ಕೆ ಹೇಳ್ತಿದ್ದಾರೆ, 84 ಜನ್ಮ ಪೂರೇ ಕರ್ ಫಿರ್ ಪಹಲೆ ನಂಬರ್ जन्म लेना है, फिर उतरती कला से चढ़ती कला में जाना पड़े. हर एक को विचार, हर एक कांतिधर बाबा विचार चलना चाहिए कि सबको रास्ता कैसे बताए. ख्यालात नहीं चलेंगे तो सर्विस कैसे करेंगे. ಸರ್ವೀಸ್ ಬಗ್ಗೆ ಚಿಂತನೆ ನಡಿಬೇಕು, ಯಾರಿಗೆ ಹೆಂಗೆ ತಿಳಿಸ್ಬೇಕು, ಉನ್ನತಿಯಲ್ಲಿ ತರಬೇಕಂತ. ಚಿತ್ರೋं पर समझाना बहुत सहज होता. सतयुग के बाद सीढ़ी उतरनी ही है. बच्चे जानते हैं कि अब हम ट्रांसफ़र हो रहे हैं, लेकिन सीधा सतयुग में नहीं जाते, पहले शांति धाम में जाना है. अंतिम समय अल्वा, सीधा ಹೋಗೋಕ್ಕಾಗಲ್ಲ ಸ್ವರ್ಗಕ್ಕೆ, ಶಾಂತಿ ಧಾಮಕ್ಕೆ ಹೋಗಿ
ಆಮೇಲೆ ಸತ್ಯುಗಕ್ಕೆ ಬರಬೇಕು. तुम जानते हो हम पार्टदारी है, बाकी तुम्हारे में भी नंबरवार है जो अपने को पार्टदारी समझते हैं. इस ड्रामा के दुनिया में ऐसे कोई भी नहीं कह सकते कि हम पार्टदारी हैं. हम लिखते भी हैं कि हर एक मनुष्य मात्र इस बेहद ड्रामा के एक्टर्स होते हुए भी ड्रामा के मुख्य एक्टर्स डायरेक्टर और इस ड्रामा के आदि मध्य अंत को नहीं जानते तो ಬೇಸಮಜ. ಅಂದರೆ ಡ್ರಾಮಾದ ಆ್ಯಕ್ಟರ್ಸ್ ಅಂದ್ಕೋತಾರೆ, ಆದರೂ ಡ್ರಾಮಾದ ಕ್ರಿಯೇಟರ್ ಡೈರೆಕ್ಟರ್ ಇಲ್ಲಿ ಆದಿ ಮಧ್ಯ ಅಂತ್ಯ ತಿಳ್ಕೊಳ್ಳಿಲ್ಲ ಅಂದರೆ ಬೇಸಮಜ್ಜು, ತಿಳುವಳಿಕೆ ಇಲ್ದವರು. ಇಸ್ ಲಿಖನೆ ಮೇ ಕೋಯಿ ಅರ್ಜಾ ನೈ, ಸೀದಾ ಬರೀರಿ ಮಕ್ಕಳೇ ಅಂತಾರೆ. ಏಕ್ ಕಾನ್ ಸೆ ಸುನ್ ದೂಸರೆ ಸೆ ನಿಕಾಲ್ನಾ ನೈ ಚಾಹಿಯೆ. ಮನುಷ್ಯರಿಗೆ ಹೇಳ್ಬೇಕು, ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಲ್ಲಿ ಬಿಡಬೇಡಿ. ಸರ್ವೀಸ್ ಸರ್ವೀಸ್ ಸರ್ವೀಸ್. ನಾವು ಮಕ್ಕಳಿಗೂ ಹೇಳ್ತಿದ್ದಾರೆ, ನೀವು ನಾನು ಹೇಳಿದ್ದೆಲ್ಲ ಕೇಳ್ಕಿ ಬಿಟ್ಟುಬಿಡೋದಲ್ಲ, ಸೇವೆ 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 ಬಗ್ಗೆ ವಿಚಾರ ಮಾಡಿ. बाबा जानते हैं कि बच्चों पर कभी ग्रहचारी भी बैठती है. जब ग्रहचारी बैठती है तो कितना नुकसान हो जाता वो बाप जानते हैं. साहूकार गरीब बन पड़ते हैं, कारण तो होता है ना. ಗ್ರಹಚಾರಿ ಕೂತ್ಕೊಂಡಾಗ ಸ್ಥೂಲವಾಗಿಯೂ ಸಾಹುಕಾರರು ಬಡವರಾಗ್ತಾರೆ. ಇಲ್ಲಿನೂ ಹಂಗೆ ಮಾಯೆ ಗ್ರಹಚಾರಿ ಕೂತ್ಕೊಳ್ಳುತ್ತೆ, ಚೆನ್ನಾಗಿ ಪುರುಷಾರ್ಥ ಮಾಡಲ್ಲ. ಸತ್ಯುಗದಿಂದನೇ ಸಾಧಾರಣ ಪ್ರಜೆ ದಾಸಿ ಆದರೆ ಇನ್ನು ಬಡವರೇ ತಾನೆ. ಇಲ್ಲಿನ ಬಡತನ ಅಲ್ಲ, ಬಟ್ ರಾಜನ ಕಂಪ್ಯಾರಿಸನಲ್ಲಿ ಚಿಕ್ಕವರಾಗ್ಬಿಟ್ರಲ್ಲ. बहुतों को बाबा समझाते रहते हैं, बच्चे नाम रूप में कभी नहीं फंसना, नहीं तो माया ऐसी है जो नाक से पकड़ करके गड्ढे में डाल देती है. माया बड़ा धोखा दे देती है. आशिक माशुक यहाँ नहीं बनना है. आशिक माशुक कोई विकार के लिए बनते हैं, दूसरे सिर्फ नाम रूप पर फिदा होते. तुम जानते हो सेंटर पर भी ऐसे माया के विघ्न बहुत पड़ते. एक दो के नाम रूप में फंस जाते. माया ऐसी प्रबल है जो माता माता के नाम रूप में, कन्या कन्या के नाम रूप में भी फंस पड़ती है. पुरुषार्थ करते हुए भी माया एकदम पकड़ लेती है. इसलिए बाबा सावधानी देते कि बच्चे माया बहुत फंसाने की कोशिश करेंगे, लेकिन तुमको फंसना नहीं. देहाभिमान में नहीं आना चाहिए. अपने को आत्मा समझ बाप को याद करना है. माया के धोखे से बच जाना है. ತಂದೆ ಹೇಳೋದು, ನಾನು ಮಕ್ಕಳಿಗೆ ತಿರ್ಗ ಹೇಳ್ತಾ ಇರ್ತೀನಿ, ಮಕ್ಕಳೇ ನಾಮರೂಪದಲ್ಲಿ ಸಿಕ್ಕಾಕ್ಕೊಳ್ಬೇಡಿ. ನೀವು ಬಡವರು ಆಗ್ಬಿಡ್ತೀರ. ಸಿಕ್ಕಾಕ್ಕೊಂಡ್ರೆ ಮಾಯೆ ಅಂಥದ್ದು ನಿಮ್ಮನ್ನು ಮೂಗಿಡ್ಕೊಂಡು ದಮ್ ಮಾಡಿಬಿಟ್ಟು ಬಿಲ್ಕುಲ್ ಹಳ್ಳದಲ್ಲಿ ನೂಕ್ಬಿಡುತ್ತೆ. ಗ್ರಹಚಾರಿ ಕೂತ್ಕೊಂಡ್ರೆ ತುಂಬ ನುಕ್ಸಾನ್ ಆಗುತ್ತೆ. ಎಚ್ಚರ. ಸಾಹುಕಾರರು ಬಡವರು ಆಗ್ಬಿಡ್ತಾರೆ ಅಂತಾರೆ ಬಾಬುವರು, ತುಂಬಾ ಡೇಂಜರ್ ಇದು. ಇಲ್ಲಿ ಸಂಗಮ ಯುಗದಲ್ಲಿ ನೀವು ಒಬ್ರಿಗೊಬ್ಬರು ಲವರ್ಸ್ ಆಗಬೇಡಿ ಅಂತ. ಮಾಶಿಕ್ ಆಗಬೇಕಾಗಿಲ್ಲ. ಇಲ್ಲಿ ಲೌಕಿಕದಲ್ಲಿನೂ ಆಶಿಕ್ ಮಾಶಿಕ್ ಗಾಯನ ಇದೆ, ಬಟ್ ಅವ್ರ ವಿಕಾರಕ್ಕೆ ಪ್ರೀತಿ ಮಾಡ್ತಾ ಇರಲಿಲ್ಲ. ಕೆಲವರು ವಿಕಾರಕ್ಕೇ ಸುಮ್ಮನೆ ಪ್ರೀತಿ ಹೆಸರು, ಆದರೆ ಕೆಟ್ಟ ಬುದ್ಧಿ. ಬಾಬಾ ಹೇಳ್ತಾರೆ ಹಂಗಲ್ಲ. ಪುರುಷ ಸ್ತ್ರೀ ಮಧ್ಯದಲ್ಲಿ ಇಲ್ಲಿ ನಾಮರೂಪದಲ್ಲಿ ಸಿಕ್ಕಾಕ್ಕೊಳ್ಳೋದು ಆಕರ್ಷಣೆ ಅಂತಲ್ಲ. ಫ್ರೆಂಡ್ಶಿಪ್ಪಲ್ಲಿನೂ ಮಾತೆಯರಿಗೆ, ಕನ್ಯೆಯರಿಗೆ, ಅಣ್ಣಂದರಿಗೆ, ಅಕ್ಕಂದರು ಯಾವ ಮಾತಲ್ಲಿನೂ ನೀವು ಸಿಕ್ಕಾಕ್ಕೊಳ್ಳಂಗಿಲ್ಲ. ಯಾರ ಫ್ರೆಂಡ್ಶಿಪ್ ಸಂಘದೋಷದಲ್ಲಿ ಬರಂಗಿಲ್ಲ. ಸಂಗಮ ಯುಗದಲ್ಲಿ ಬಾಬಾವ್ರು ಒಬ್ಬರನ್ನು ಬಿಟ್ಟರೆ ನೀವು ಇನ್ಯಾರನ್ನೂ ಹಿಡ್ಕೊಳ್ಳಂಗಿಲ್ಲ. ಮಾಯೆ ಬಾಬಾ ಹೇಳ್ತಾರೆ ಪುನಃ ನಾನು ಸಾವಧಾನಿ ಎಚ್ಚರ ಅಂತಿದ್ದೀನಿ. ಮಕ್ಕಳೇ ಮೂಗಿಂದ ಹಿಡ್ಕೊಂಡು ಬಿಡುತ್ತೆ. ನಿಮ್ಮನ್ನು ಸಿಕ್ಕಾಕಿಸ್ಲಿಕ್ಕೆ ಮಾಯೆ ಟ್ರೈ ಮಾಡುತ್ತೆ ಪ್ರಬಲವಾಗಿ. ನೀವು ಸಿಕ್ಕಾಕ್ಕೊಳ್ಳಂಗಿಲ್ಲ. ದೇಹಾಭಿಮಾನದಲ್ಲಿ ಬರೋಂಗಿಲ್ಲ. ಆತ್ಮ ಅಂತ ತಿಳಿದು ನನ್ನನ್ನು ನೆನಪು ಮಾಡಿ, ಆಗ ನೀವು ಬಚಾವಾಗ್ತೀರಾ. ನಾ ಬಾಪ್ ಆಯೇ ಹೇ ಕಿಸಿಲಿಯೇ बच्चों को गुल बनाने ಹೂ ಮಾಡಲಿಕ್ಕೆ ಬಂದಿದ್ದೀನಿ. तुम्हें किसी बात में संशय नहीं आना चाहिए. अगर दिल में संशय आया तो सर्विस अच्छी तरह नहीं कर सकेंगे. ನಾನು ಹೂ ಮಾಡೋಕ್ಕೆ ಬಂದಿದ್ದೀನಿ ಅಂದರೆ ನಿಮಗೆ ಅಯ್ಯೋ ಬಾಬಾ ಹೆಂಗೆ ಮಾಡ್ತಾರೆ ಸಂಶಯ ಬರೋಂಗಿಲ್ಲ. ಸಂಶಯ ಬಂತು ಸರ್ವೀಸ್ ನೀವು ಮಾಡೋಕ್ಕಾಗಲ್ಲ. ಅಂದರ್ ಗುಟ್ಕಾ ಖಾತೆ रहेंगे. ನಿಮಗೆ ಸಂಶಯ ಇದ್ದರೆ ಇನ್ನೊಬ್ಬರಿಗೆ ಆ ನಿಶ್ಚಯದಿಂದ ಹೆಂಗೆ ಹೇಳೋದು. हिम्मत रखनी चाहिए. टाइम बहुत थोड़ा है.
बाबा की मुरली सुनेंगे तो उत्साह में आएंगे। आत्म प्रकाश बच्चा ठीक रीति चित्रों पर अटेंशन दे रहा है। बॉम्बे वालों के भी दिमाग में आना चाहिए, मुख्य चित्र को पहले बनाना पड़े, जांच करना चाहिए। ಬಾಬಾ ಹೇಳೋದು ಸಾಹಸ ಇಡಬೇಕು, ಟೈಮ್ ಕಡಿಮೆ ಇದೆ. ಬಾಬನ ಮುರಳಿಯನ್ನು ಕೇಳಿದ್ರೆ ಉತ್ಸಾಹ ಇರುತ್ತೆ. ನಿತ್ಯ ಮುರಳಿ ತನ್ನ ಕ್ಲಾಸಲ್ಲಿ ಕೇಳೋದಲ್ಲದೆ ಪರ್ಸನಲ್ ಅಧ್ಯಯನ ಇರಬೇಕು. ಅಟೆನ್ಷನ್ ಪ್ಲೀಸ್. ಆತಮ್ ಪ್ರಕಾಶ್ ಬಾಯಿ ಪ್ರೆಸ್ ಅವರು ಇದ್ದಾರಲ್ಲ ಹಳಬರು, ಅವರಿಗೆ ಚಿತ್ರಗಳ ಮೇಲೆ ಅಟೆನ್ಷನ್ ತುಂಬ ಇದೆ. ಬಾಂಬೆಯವರೂ ಸಹ ತನ್ನ ಬುದ್ಧಿಯನ್ನು ಅಲ್ಲಿ ಉಪಯೋಗಿಸ್ಬೇಕು. ಮುಖ್ಯ ಚಿತ್ರಗಳನ್ನು ಮೊದಲು ಮಾಡಬೇಕು, ಅಟೆನ್ಷನ್ ಬೇಕಂತಿದ್ದಾರೆ ಬಾಬಾ. बाबा डायरेक्शन देते रहते कि कैसे चित्रों में उन्नति होनी चाहिए। ऐसी कोई युक्ति रचो जो सीडी का चित्र ಏರೋಡ್ರೋಮ್ पर रखा जाए। ಬಾಬಾ ಹೇಳೋದು ಏರೋಡ್ರಮಲ್ಲಿ ದೊಡ್ಡದು ಮಾಡಿ ಅಂತಾರೆ. ಏ ಚಿತ್ರ ದೇಖ್ಕರ್ ಸಬ್ ಖುಷ್ ಹೋ ಜಾಯೆಂಗೆ. ದೊಡ್ಡ ಚಿತ್ರ, ಮೇನ್ ಚಿತ್ರಗಳನ್ನೆಲ್ಲ ಮಾಡಿ ಏರೋಡ್ರೋಮಲ್ಲಿ ಹಾಕಿ ಅಂತಾರೆ. आखिर समझेंगे कि इनको मत देने वाला कौन है। तो बच्चों को बहुत नशा चढ़ा रहना चाहिए. ನೀವು ಹೇಳ್ತಾ ಹೋಗಿ, ಚಿತ್ರಗಳು ಹಾಕ್ತಾ ಹೋಗಿ, ಅಟ್ ಲಾಸ್ಟ್ ಜನಗಳಿಗೆ ನಂಬಿಕೆ ಬರುತ್ತೆ, ಓ ಇವರಿಂದ ಯಾರಿದ್ದಾರೆ, ಇವರಿಗೆ ಮತ ಯಾರು ಕೊಡ್ತಿದ್ದಾರೆ, ಬಾಬಾ ಭಗವಂತ ಬಂದಿದ್ದಾರೆ ಅಂತ ಅರ್ಥ ಆಗ್ಬಿಡುತ್ತೆ ಮಕ್ಕಳೇ. ಅಚ್ಚಾ ಮೀಟೆ ಮೀಟೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ मात पिता बाप दादा का याद प्यार और गुड मॉर्निंग। रूहानी बाप की रूहानी बच्चों को नमस्ते। हम रूहानी बच्चों की रूहानी बाप दादा को याद प्यार और नमस्ते नमस्ते नमस्ते। बाबा थैंक यू, गुड मॉर्निंग. ಏನು ಮೇನ್ ಶಿಕ್ಷಣ? ಯಾರ ನಾಮರೂಪದಲ್ಲಿ ಸಿಕ್ಕಾಕೊಳ್ಳಂಗಿಲ್ಲ, ಯಾರ ಸಂಘದೋಷದಲ್ಲಿ ಬರಂಗಿಲ್ಲ, ಅನ್ಯರ ಫ್ರೆಂಡ್ಶಿಪ್ಪು. ಮಾತು ಶುರು ಮಾಡಿದ್ರಿಂದರೆ ಮಾಯೆ ಮೂಗಿಡ್ಕೊಂಡು ದಮ್ ಹಿಡ್ಕೊಂಡು ಹಳ್ಳಕ್ಕೆ ಹಾಕುತ್ತೆ ಅನ್ನೋದು ಮರಿಬೇಡಿ. ಇದು ದೊಡ್ಡ ಗ್ರಹಚಾರ. ಸಂಗಮ ಯುಗದಲ್ಲಿ ನೀವಿಲ್ಲಿ ಯಾರು ಪ್ರೀತಿ ಮಾಡೋಕ್ಕೆ ಪರ್ಮಿಷನ್ ಇಲ್ಲ. ನಾನು ಒಬ್ಬನ ಪ್ರೀತಿಯಲ್ಲಿ ಬದುಕಬೇಕು ನೀವು. ಇದು ಸ್ಟ್ರಾಂಗ್. ಅಂಡ್ ಇಡೀ ದಿನ ಸರ್ವೀಸ್ ಬುದ್ಧಿಯಲ್ಲಿ ಪ್ಲ್ಯಾನಿಂಗ್ ನಡೀತಾ ಇರಬೇಕು, ಚಿಂತನೆ ನಡೀತಿರಬೇಕು. ಯಾರಿಗೆ ಹೆಂಗೆ ಈ ಚಿತ್ರಗಳನ್ನು ಹೇಳೋದು, ಎಲ್ಲರೂ ನಾಡಿ ನೋಡಿ ಚಿತ್ರ ಹೇಳಬೇಕು, ಒಂದೇ ಥರ ಕತೆ ಹೇಳೋದಲ್ಲ. ವೆರೈಟಿಯಾಗಿ ಚಿಂತನೆ ಇದ್ದರೆ ತಾನೇ ವೆರೈಟಿಯಾಗಿ ನಾನು ಮಾತಾಡೋಕ್ಕಾಗುತ್ತೆ. धारणेगे तुम बच्चे लड़ाई के मैदान में हो, माया रावण से तुम्हारी युद्ध है. माया बहुत विघ्न डालती है, बच्चों को बहुत सावधान रहना चाहिए. ನೀವು ಯುದ್ಧ ಮೈದಾನದಲ್ಲಿದ್ದೀರ ಮಕ್ಕಳು. ಮಾಯೆ ರಾವಣನ ಜೊತೆ ನಿಮ್ಮ ಯುದ್ಧ ಇದೆ. ಮಾಯೆ ತುಂಬ ವಿಘ್ನ ಹಾಕುತ್ತೆ. ಮಕ್ಕಳು ಭಾಳ ಸಾವಧಾನವಾಗಿರಬೇಕು. हर एक को अपनी उन्नति के लिए विचार करना है. चित्रों पर कैसे समझाए, सर्विस को कैसे बढ़ाए, चित्रों में ऐसा क्या डाले जो मनुष्य सहज समझ जाए. ಪ್ರತಿಯೊಬ್ಬರೂ ತನ್ನ ಉನ್ನತಿಯ ವಿಚಾರ ಮಾಡಬೇಕಾಗಿದೆ. ಚಿತ್ರಗಳ ಮೇಲೆ ಹೆಂಗೆ ತಿಳಿಸೋದು, ಚಿತ್ರಗಳನ್ನು ಹೆಂಗೆ ಜಾಸ್ತಿ ಮಾಡೋದು, ಚಿತ್ರದ ಮೇಲೆ ಏನೇನು ಬರಿಬೇಕೋ ಯಾವುದರಲ್ಲಿ ಮನುಷ್ಯರು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಬಿಡಬೇಕು. वरदान अपनी शिक्षा स्वरूप द्वारा शिक्षा देने वाले शिक्षा संपन्न योग्य शिक्षक भव. ನಾವು ಏನು ಅನ್ಯರಿಗೆ ಹೇಳ್ತೀವಿ ಆ ಶಿಕ್ಷಣಗಳ ಸ್ವರೂಪರಾಗಿ ನಾವು ಅನ್ಯರಿಗೆ ಹೇಳಿದಾಗ ಅಂಥವರು ಶಿಕ್ಷಾ ಸಂಪನ್ನ ಯೋಗ್ಯ ಶಿಕ್ಷಕರು ಅಂತಾರೆ ಬಾಬಾ. ನಾವು ಹೇಳೋದೇ ಥರ ನಮ್ಮ ಜೀವನ ಇರಬೇಕಲ್ವಾ. ಯೋಗ್ಯ ಶಿಕ್ಷಕ ಉಸೇ ಕಹಾ ಜಾತಾ. ಯೋಗ್ಯ ಟೀಚರ್ಸ್ ಯಾರಂದರೆ ಅಪನೇ ಶಿಕ್ಷಾ ಸ್ವರೂಪ ದ್ವಾರ ಶಿಕ್ಷಾ ದೇ. ನಾವೇನು ಹೇಳ್ತೀವಿ ಅದು ನಮ್ಮ ಸ್ವರೂಪದಲ್ಲಿ ಇದ್ಕೊಂಡು ನಾವು ಅನ್ಯರಿಗೆ ಹೇಳಬೇಕು. ಉನ್ಕಾ ಸ್ವರೂಪೇ ही है शिक्षा संपन्न होगा, उनका देखना चलना भी किसको शिक्षा देगा. जैसे साकार रूप में कदम कदम हर कर्म शिक्षक के रूप में प्रैक्टिकल में देखा, जिसको दूसरे शब्दों में चरित्र कहते. किसी को वाणी द्वारा शिक्षा देना तो कॉमन बात है, लेकिन सभी अनुभव चाहते हैं
तो अपने श्रेष्ठ कर्म श्रेष्ठ संकल्प की शक्ति से ಅನುಭವ करावो. ಏನಿದೆಯೋ ಪ್ರಾಕ್ಟಿಕಲ್ ರೂಪದಲ್ಲಿ ಹೆಂಗೆ ಬ್ರಹ್ಮ ತಂದೆ ನೋಡಿ ಹೆಜ್ಜೆ ಹೆಜ್ಜೆ ಎಲ್ಲರೂ ಫಾಲೋ ಮಾಡ್ತಾ ಹೋದರು, ಹಂಗೆ ಅಂದರೆ ಬಾಬುವರ ಪ್ರತಿ ಧಾರಣೆಗಳು ಅವ್ರದ್ದು ಚರಿತ್ರೆ ಆಗೋಯ್ತಲ್ಲ. ಚಿತ್ರದಲ್ಲಿದ್ದು ತನ್ನ ಚರಿತ್ರೆಯಲ್ಲಿ ಬರೋದಂದರೆ ಜ್ಞಾನ ನಮ್ಮ ಕ್ಯಾರೆಕ್ಟರ್ ನಮ್ಮ ವ್ಯಕ್ತಿತ್ವದಲ್ಲಿ ಅಳವಡಿಸ್ಕೊಳ್ಬೇಕು. ಇದು ಬಾಬಾ ಹೇಳೋದು, ತನ್ನ ಶ್ರೇಷ್ಠ ಕರ್ಮ ಶ್ರೇಷ್ಠ ಸಂಕಲ್ಪಗಳ ಶಕ್ತಿಯನ್ನು ಅನುಭವ ಮಾಡಿಸಿ. ಪರಮಾತ್ಮ ಜ್ಞಾನದ ಪ್ರೂಫೇ ಅದಲ್ಲ. ದ್ವಾಪರದಿಂದ ಏನು ಕೇಳ್ಕೊಂಡು ಬಂದು ಬಿಡ್ತಾ ಬಂದ್ವಿ. ಇಲ್ಲಿ ಏನು ಕೇಳ್ತೀವಿ ಇದು ನಮ್ಮ ಜೀವನದಲ್ಲಿ ಬರಬೇಕು, ಅದೇ ಪ್ರೂಫ್. ಸ್ಲೋಗನ್ ಸಂಕಲ್ಪೋं की सिद्धि प्राप्त करने के लिए ಆತ್ಮಶಕ್ತಿ ಕಿ ಉಡಾನ್ ಬರ್ತೆ ಚಲೋ. ಸಂಕಲ್ಪಗಳ ಸಿದ್ಧಿ ಪ್ರಾಪ್ತಿ ಮಾಡಿಕೊಳ್ಳಿಕ್ಕೆ ಆತ್ಮಶಕ್ತಿಯ ಆಧಾರದ ಮೇಲೆ ಉಡಾನ್ ಹಾರ್ತಾ ಇರಿ ಅಂತ. ಅಂದರೆ ಯಾರು ಸದಾ ಹಾರ್ಕೊಂಡಿರ್ತಾರೆ ಅವ್ರ ಸಂಕಲ್ಪ ವ್ಯರ್ಥವಾಗಿರಲ್ಲ, ಶಕ್ತಿಶಾಲಿ ಇರುತ್ತೆ. ಸೊ ಅದು ಆಟೋಮೆಟಿಕ್ ಸಿದ್ಧಿ ಸ್ವರೂಪರಾಗ್ಬಿಡ್ತಾರೆ. ಮೀಟೆ ಬಚ್ಚೆ ಏನು ನೀವು ಗ್ಯಾರಂಟಿ ಕೊಡ್ತೀರಾ ನಾವು ನಮ್ಮ ಯೋಗ ಬಲದಿಂದ ಈ ಭಾರತವನ್ನು ಸ್ವರ್ಗ ಮಾಡ್ತೀವಿ ಅಂತ. ಎಲ್ಲಿ ಒಂದು ಧರ್ಮ ಒಂದು ರಾಜ್ಯ ಇರುತ್ತೆ. ಪರಮಾತ್ಮ ತಂದೆ ಬಂದಿರೋದೇ ಅದಕ್ಕಲ್ಲ. ಒಂದು ರಾಜ್ಯ ಒಂದು ಮತ ಒಂದು ಭಾಷೆ ಒಂದು ಧರ್ಮ ಎಲ್ಲ ಒಂದು ಥರಕ್ಕೆ ಬಂದಿದ್ದಾರಲ್ವಾ. ಇದು ಎಲ್ಲರಿಗೂ ಅರ್ಥ ಆಗಬೇಕಷ್ಟೆ. ಓಂ ಶಾಂತಿ. एक तुम्हीं से बाबा बोलो, तुमसे दिल की बात कहो. सूरजमुखी सा देखो तुझको और तेरे ही साथ रहो. एक तुम्हीं से बाबा बोलो, तुमसे दिल की बात कहो. सूरजमुखी सा देखो तुझको